ಯಾವುದೇ ವಿಘ್ನಗಳಿಗೆ ನಿರ್ವಿಘ್ನವಾಗಿ ನಡೆದು ಮಾಂಗಲ್ಯವನ್ನು ಹೊತ್ತು ಮುತ್ತೈದೆಯರಾಗಿ ಗಂಡನ ಮನೆಯನ್ನು ಬೆಳೆದಕ್ಕೆ ಹೋಗ್ತಾ ಇದ್ದಾರೆ. ಹುಟ್ಟಿದ ಮನೆಗೂ ಮಿಟ್ಟಿದ ಮನೆಗೂ ಕಿಗಿದಿರ್ಬೇಕು. ಗಂಡನ ಮನೆಯಲ್ಲಿ ಬಂದ ಕಷ್ಟಗಳನ್ನು ಅನುಭವಿಸಿ ನಿಮ್ಮ ಗಂಡನ ಹೇಗೆ ಶ್ರಮಿಸಬೇಕು. ಕೊಟ್ಟೆಯನ್ನು ಕುಲಕ್ಕೆ ಹೊರಗೆ ಎನ್ನುವ ನಾಣ್ಣುಡಿಯಂತೆ ಮೆಟ್ಟಿದ ಮನೆಗೂ ಗಂಡನ ತಪ್ಪು ಮಾಡಿದ್ರೆ ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಸರಿದಾರಿ ತರಬೇಕು. ಇದೇ ನಮ್ಮ ಅಮ್ಮನ ಅಪ್ಪ ಇದೆ. ನಿನ್ನ ಉಪದೇಶನ ತೆಗೆದುಕೊಂಡೇ ಈ ನನ್ನ ತವರು ಮನೆ ಕೀರ್ತಿ ಪತಾಕಿನ ಯಾವ ರೀತಿ ಬೆಳೆಸಿದೆ ಅಂತ ಒಬ್ಬ ಒಳ್ಳೆ ಮಗಳಾಗಿ ತಾಯಾಗಿ ಗಂಡಿಗೆ ತಕ್ಕ ರೀತಿಯಾಗಿ ನಾವು ಬಾಳ್ತಾ ಆಶೀರ್ವಾದ ಯಾರು ಮನಸ್ಸೇ ಆ ಮನೆಗೆ ನನ್ನ ದೀಪವಾಗಿ ನೀನು ಆಶೀರ್ವಾದ ಹೊಂದಿದ್ರೆ ಮದುವೆ ಆಗಿ ನಾನಿರಲ್ಲ ಕಲ್ಪನಾ ನೀರು ಹೌದಾ ಅಕ್ಕ ಹೇಳ್ತಾರೆ, ನಾವು ಹುಟ್ಟಿದ ಮನೆಗೂ ಮಿಟ್ಟಿದ ಮನೆಗೂ ಕೀರ್ತಿ ಬಗ್ಗೆ ಹೊರತು ನಮ್ಮ ಮನೆಗೆ ಕೆಟ್ಟಾಗ ಅಂತಂದು ನಮಗೆ ಎಂದಿಗೂ ಕೂಡ ಕೆಟ್ಟದ್ದು ಮಾಡಲ್ಲ. ನೀವು ಹೇಳಿದ ನೀತಿನಿಂದಲೇ ನಾವು ಖಂಡಿತ ಬಾಳು ಬರುತ್ತೀವಿ. ನಿಮ್ಮ ಆಶೀರ್ವಾದ ಒಂದಿಗೆ ಸಾಗೋಣ. ಆಶೀರ್ವಾದ ಮಾಡಿ. ಕಣ್ಣಂತೆ ಬಾಳಿನ ಬೆಳಕೆ ಹೆಣ್ಣು, ಬಾಳಿನ ಮೂಲ ಹೆಣ್ಣು, ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ. ಅಪ್ಪ, ಮದುವೆ ಮಾಡಿಕೊಂಡು ಈ ಮನೆಯಿಂದ ಹೋಗ್ತಾ ಇದೀವಪ್ಪ. ಈಗಲಾದ್ರೂ ನಮಗೆ ನೀವು ತುಂಬ ಮನಸ್ಸಿಂದ ತುಂಬ ಹೃದಯದಿಂದ ನಮ್ಮ ಮಕ್ಕಳು ಅಂತ ನಮಗೆ ಹಾರೈಸಿ ಆಶೀರ್ವಾದ ಮಾಡಿ ಕಳಿಸ್ಕೊಡಿಪ್ಪ. ಯಾರು ಹೇಳ್ಬೇಕು ನಿಮ್ ನಮಸ್ಕಾರ ಆಶೀರ್ವಾದ ಮಾಡೋದಕ್ಕೆ ನಾನು ಇದ್ದ ಮಕ್ಕಳು ಯಾವ ಸಾಯಿಸಿದ್ದೀರ ಇನ್ಯಾವುದೇ ಮಾಡಿದ್ರೆ ನಿಮ್ಗೆ ಆಶೀರ್ವಾದನ ಪ್ರಸಾದ ನನಗೆ ಸ್ವಲ್ಪ ಹಣ ಬೇಕು. ಏನಪ್ಪ ಮಾತಾಡ್ತಿದ್ಯಾ? ಈ ಕಾಲ ಮನೆ ಕರೆ ಮುಗಿಸಿ ಹೆಣ್ಮಕ್ಳನ್ನ ನಾವು ಮನೆ ಕಳಿಸ್ಕೊಡ್ಬೇಕು ಅಂತ ನಾವು ಇರ್ಬೇಕು. ಇಂಥ ಟೈಮಲ್ಲಿ ದುಡ್ಡು ಕೇಳ್ತಿದ್ದೀರಲ್ಲ, ಇಂಥ ಟೈಮಲ್ಲಿ ದುಡ್ಡು ಹೌದಪ್ಪ. ಅಣ್ಣ ಕಂಡ ಕಾಲ್ ಕಟ್ಟಿ ಬೇಡಿ ಮಾಡಿ ಸಂಜೆ ಮದುವೆ ಮಾಡಿದ್ದಾನೆ. ಇಂಥ ಸಮಯದಲ್ಲಿ ಹಣ ಕೊಡಿ ಅಂದ್ರೆ ಇಂಥ ತಂದು ಕೊಡ್ತಾನೆ. ಏನಂತ ಅಡ್ಡಂತ ಹೇಳ್ತಾರನು ನನ್ನ ಮಗ, ಕೇಳ್ತಾರನು ನಾನು. ಮೊದಲೇ ನಿಂಗೇನು ನೋಡು, ಇನ್ನೊಂದ್ಸರಿ ನಮ್ಮಿಬ್ರು ಸುದ್ದಿ ಬಂದು
ಒಂದೇ ಹೆಣ್ಣಿಗೆ ಜೀವನದಲ್ಲಿ ಒಂದೇ ದಾರಿ ನಡ್ಕೊಂಡು ಅದು ಎಂದು ತಂದೆ ದಾರಿ ಎಂದು ಗಂಡನ ಮನೆಗೆ ಈ ದಿನ ನೀನು ಕುಡಿಯೋದಕ್ಕೆ ದುಡ್ಡು ಕೊಡು ನನ್ನ ಬಗ್ಗೆ ಹೇಳ್ತಿದ್ಯಲ್ಲ. ನೀನು ಮಾಡೋದಂತ ವಿಧಾನ ಮಾಡಿದ ಹೋರಾಟಕ್ಕೆ ಕತ್ತಲ್ಲಿ ದುಡ್ಡು ಮಾಡಿದ ಈ ಎಲ್ಲ ಮಾಡೋದನ್ನ ಬಿಟ್ಟು ಈ ಮತ್ತೆ ದುಡ್ಡು ಕೊಡು ಅಂದ್ರೆ ಎಲ್ಲಿಂದ ತನ್ನ ಶಕ್ತಿ ಮೀರಿದ ಎರಡು ಹೆಣ್ಮಕ್ಳಿಗೆ ಮದುವೆ ನಿಮ್ಮ ಹೊಟ್ಟೆದಲ್ಲಿ ಈ ಕಾಲದಲ್ಲಿ ಆಶೀರ್ವಾದ ಮಾಡಿ ಬೆಳೆಸ್ತೀರಪ್ಪ. ನಿಜವಾಗ್ಲೂ ನೀವು ನಾನು ರಕ್ತ ಹುಟ್ಟಿದ್ರೆ ಈ ರೀತಿ ಮಾಡ್ತಿದ್ರೇನೆ ತಂದೆಯಿಂದಲೇ ಮೂರು ಇಡೀ ಪ್ರಪಂಚದಲ್ಲಿ ಒಂದೇ ಉಂಟೇನೆ ನೋಡಿ. ನಾನು ಇಂದು ಸತ್ತ ಮಾಡಿಲ್ಲ, ಇದು ಊರುಗಳನ್ನೆಲ್ಲ ಕೇಳ್ತಿ ಮಾಡಿದ್ರ ಕಡೆ ಏನೋ ಒಂದು ಪರಿಸ್ಥಿತಿ ಇತ್ತು ಕೇಳ್ತಾಗ್ತದರ ಕಡೆ ನಾವಿಂದು ಸತ್ತ ಮಾಡಿದ್ರ ಇದು ಇಲ್ಲಿ ಏನಂತ ಆಶೀರ್ವಾದ ಮಾಡು. ಏ ಪ್ರಸಾದ ನಾನು ಹಣ ಕೊಡ್ತೇ ಇಲ್ಲ ಏನು ಚೌಟ್ರಿಗೆ ಬಾಕಿ ದುಡ್ಡೆಲ್ಲ ಕಟ್ತಾ ಬಂದಿದ್ದೀವಿ. ಅದ್ರ ಒಂದು ನಯ ಪೈಸೆ ಕೂಡ ಇಲ್ಲಪ್ಪ. ಅಣ್ಣ ನಿನ್ ಮಾತು ಮುಂದುವರಿಸುತ್ತಲ್ಲಿ ಅರ್ಥ ಇಲ್ಲ ಅಣ್ಣ. ತಂಗಿಯನ್ನ ಕಳ್ಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಹಂಗಾರೆ ಕೊಡಬೇಕಲ್ಲ ನೀನು ಯಾರು ನಾನು ಮುಖ ಕಲ್ಪನಾ, ನಿಮ್ಮನ್ನ ಹೇಗೆಲ್ಲ ಕಳಿಸ್ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಅದರ ಮಧ್ಯೆ ಈ ಚಾಯ ಹಠ ಬಂದು ಎಲ್ಲವನ್ನು ಹಾಳು ಮಾಡ್ಬೇಕು. ಇದೇ ನಿಮ್ಗೆ ಗೊತ್ತೇನಲ್ಲಮ್ಮ, ಹುಟ್ಟಿನಿಂದನೋ ಈ ನೋವನ್ನ ಅನುಭವಿಸ್ಕೊಂಡೇ ಬಂದಿದೆ. ಬಂದ್ರೆ ನಾವೇ ನಿಮ್ಗೆ ಮಡಿ ತುಂಬಿ ಕಳಿಸ್ಕೊಡ್ಬೇಕು.